ಯಾಕಿಂತ ಕೆಟ್ಟ ಕನಸು? ನನ್ನಿಂದೇನಾದ್ರೂ ಅಪಚಾರ ಆಯ್ತಾ? ಇಲ್ಲ, ಶಂಖಕ್ಕೆ ಆಪತ್ ಬಂದಿದೆ, ಅದಕ್ಕೆ ನಿನಗೆ ಕೆಟ್ಟ ಕನಸು. ಶಂಖ ಜೋಪಾನ ಮಗಳೇ. ಆಪತ್ ಬಂದಿದೆ ಅಂತ ಗೊತ್ತಿದ್ರೂ ಸುಮ್ಮನಿದೆಯಲ್ಲ, ಆಪತ್ನ ಪರಿಹರಿಸಬಾರ್ದಾ? ಮನುಷ್ಯ ಪ್ರಯತ್ನ ಮತ್ತು ವಿಧಿ ತೀರ್ಮಾನ ಇವೆರಡಕ್ಕೂ ನಾನು ಯಾವತ್ತೂ ಅಡ್ಡಿ ಮಾಡಲ್ಲ. ವರ ಕೊಡೋದು ಮಾತ್ರ ನನ್ನ ಕೆಲಸ. ಅದನ್ನು ಉಪಯೋಗಿಸೋದು, ಲಾಭ ನಷ್ಟಗಳನ್ನು ಅನುಭವಿಸೋದು ನಿಮಗೆ ಸೇರಿತು. ಶಂಖದ ಬಗ್ಗೆ ಜಾಗ್ರತೆ ಇರಲಿ ಮಗಳೇ. ನೆನ್ನೆ ಕನ್ಸಿನಲ್ಲಿ ಅಮ್ಮನವ್ರು ಬಂದಿದ್ರು. ಏನಂತೆ? 9 ವರ ಇರೋ ಶಂಖ ಇದೆಯಲ್ಲ ನನ್ನ ಹತ್ರ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಕಣೋ. ಶಂಖಕ್ಕೆ ಆಪತ್ ಬಂದಿದ್ಯಂತೆ, ಅದನ್ನ ಜೋಪಾನ ಮಾಡೋದು ನನ್ನ ಕರ್ತವ್ಯ ಅಂತೆ. ಓ, ಭಯ ಆಗ್ತಿದೆ ಕಣೋ. ಆ ಶಂಖ ಕೆಟ್ಟೋರ್ ಕೈಗೆ ಸೇರಬಾರ್ದು. ಅದರಲ್ಲಿ 9 ಶಕ್ತಿ ದೇವತೆಗಳ ವರ ಇದೆ. ಆ ಶಂಖದ ಹತ್ರ ಏನ್ ಕೇಳಿದ್ರು ನಡೆಯುತ್ತೆ. ಸ್ವಾರ್ಥಕ ಶಂಖ ಬಳಕೆ ಹಾಕೂಡ್ದು. ಅಮ್ಮನವರು ಜೋಪಾನ ಮಾಡ್ಕೊಂಡ್ರು. ನಂಗೆ ಭಯ ಆಗ್ತಿದೆ. ದುರ್ಗಾನ ಸೈನಿಕರು ಓಡಿಸ್ಕೊಂಡು ಹೋಗಿದ್ದೆಲ್ಲ ನೆನಪಾಯ್ತು. ನನ್ ಕೈ ಕಾಲೆಲ್ಲ ನಡುಗ್ತಿದೆ ಕಣೋ. ಯಾಕೆ ಭಯ? ನನ್ನ ರೂಮಲ್ಲಿ ಚಿಕ್ಕ ಕಪಾಟ್ ಇದೆ, ಅಲ್ಲಿ ಇಟ್ಕೋತೀನಿ, ಯೋಚನೆ ಮಾಡ್ಬೇಡ. ಕಪಾಟ್ ಅಲ್ಲ, ಚಿಕ್ಕಮ್ಮ ವಾರಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ತಾರಲ್ವಾ? ಹೇ, ಅದ್ರ ಕೀ ನನ್ನ ಹತ್ರನೇ ಇರುತ್ತೆ. ನನ್ನನ್ನು ಕೇಳ್ದೆ ಅದನ್ನ ಯಾರು ಮುಟ್ಟಲ್ಲ. ಕೊಳಿತಾನೆ ಸದಾಶಿವ ಜೈಲು ಕಂಬಿಗಳ ಹಿಂದೆ. ಆಗ್ಲೇಬೇಕಲ್ವಾ? ಸದಾಶಿವ ಕಂಠಿಹಾರ ಕದ್ದಿದ್ದಾನೆ, ತಮ್ಮ ಅಪ್ಪಣೆಯಾಗಿದೆ. ಇಸ್ತ್ರಿ ಹಾಕಿ ಬಟ್ಟೆನ ಗರಂ ಆಗಿಟ್ಕೊಂಡ್ರೆ ಸಾಕು. ಭೂಪಾಲು ಮೇಲೆ ಗರಂ ಆಗೋ ಅವಶ್ಯಕತೆ ಇಲ್ಲ. ಅವನು ನನ್ನ ಪ್ರತಿನಿಧಿ. ಬಹಿರಂಗವಾಗಿ ಎಲ್ಲರ ಮುಂದೆ ದುಡ್ಡು ಎಸಿತಾನೆ, ಕೋಪ ಬರಲ್ವಾ ಸರ್? ತಗೊಳ್ಳೋದೇ ಉಂಟಂತೆ, ಸ್ವಾಭಿಮಾನ ಯಾಕೆ? ಕಳ್ಳ ಅಂತ ಮನಸ್ಸು ಗೊತ್ತಾದ್ರೆ ಸಾಕಲ್ವಾ? ಊರವ್ರಿಗೆಲ್ಲ ಗೊತ್ತಾಗ್ಬೇಕಾ? ಕೇಸು ಸ್ಟ್ರಾಂಗ್ ಆಗ್ಬೇಕು. ಸದಾಶಿವ ಕಂಬಿ ಹಿಂದೆ ಕುಳಿಬೇಕು. ಆಗುತ್ತೆ ಬಿಡಿ ಸರ್. ಯಾಕಷ್ಟು ದ್ವೇಷ ನಿಮ್ಗೆ ದೇವಿ ಮೇಲೆ ಅಪ್ಪಾಜಿ? ನೀವು ಲಾಯರ್ ಹತ್ರ ಹೋಗಿ ಕೇಸ್ನ ಮುಂದುವರಿಸದೇ ಇರೋ ಹಾಗೆ ಮಾಡಬೇಕು ಅನ್ನೋ ನಿಮ್ಮ ಉಪಾಯ ನನಗೆ ಗೊತ್ತಾಗಿದೆ. ನೋಡು ಸುಚೇಂದ್ರ, ದೊಡ್ಡವರ ಸಾಮ್ರಾಜ್ಯ ಬೇರೆ. ದೊಡ್ಡವರು ತಗೊಳ್ಳೋ ತೀರ್ಮಾನಗಳು ಒಂದೊಂದು ಸಾರ್ತಿ ಸಣ್ಣವರಿಗೆ ತಪ್ಪು ಅನ್ಸತ್ತೆ. ಅದನ್ನ ನಾನು ತಪ್ಪು ಅನ್ನಲ್ಲ. ಆದರೆ ಪ್ರತಿ ತೀರ್ಮಾನದ ಹಿಂದೆ ಕಾರಣಗಳಿರತ್ವೆ. ಕಾರಣ ಕಾರ್ಯ ಅವಳಿ ಜವಳಿ. ಹೌದು, ಮುಗ್ಧರನ್ನ ಮಟ್ಟ ಹಾಕೋದು ಒಂದ್ ತೀರ್ಮಾನ, ಅದಕ್ಕೊಂದು ಕಾರಣ. ಏನ್ ಕಾರಣ ಹೇಳಿ? ಬಹುಶಃ ಆಂಜನೇಯನಿಗೆ ಮಾತ್ರ ಸಾಧ್ಯ ಆಗಿದ್ದು ಎದೇನ ಬಗೆದು ರಾಮನ ತೋರಿಸೋಕೆ. ಇದು ರಾಮನ ಕಾಲ ಅಲ್ಲ. ನನ್ನ ವ್ಯವಹಾರ ಏನು ಅನ್ನೋದು ಭಗವಂತನೇ ಬಲ್ಲ. ಬೇಡ ಅಪ್ಪಾಜಿ, ದೇವಿ ಅಪ್ಪ ಕಳ್ಳ ಅಲ್ಲ. ಸಾಕ್ಷಿಗಳೆಲ್ಲ ಅವನ ವಿರುದ್ಧವಾಗೇ ಇದೆ. ಪೊಲೀಸ್ ನಾಯಿಗೆ ಮಾತು ಬರಲ್ಲ. ಪ್ರಾಣಿಗಳ ಹೆಜ್ಜೆಯಲ್ಲಿ ಕಣ್ಣಲ್ಲಿ ಕಲ್ಮಶ ಇಲ್ಲ. ಹಾಗಾದ್ರೆ ಹೋಗಿ ಕಾಡಲ್ಲಿ ಇದ್ಬಿಡಿ. ಯಾಕೆ ಬೇಕು ನಿಮ್ಗೆ ಊರು, ತೋಟ, ಮನೆ, ಮಗ ಎಲ್ಲ? ಮನೆ ಬಿಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ? ಆಗ್ಲಿ. ದೇವಿಗೋಸ್ಕರ ಮನೆ ಬಿಟ್ಟು ಹೋಗ್ತಿದ್ದೀಯಾ? ಹೋಗು. ದೇವಿ ಬಗ್ಗೆ ನಿನಗೆ ತುಂಬಾ ಪ್ರೀತಿ ಅಂತ ಗೊತ್ತು. ಎಲ್ಲ ಪ್ರೇಮ ಕಥೆಗಳಲ್ಲೂ ರಕ್ತಪಾತಗಳಿರುತ್ತೆ. ನಿನ್ನ ಪ್ರೇಮ ಕಥೆಯಲ್ಲಿ ರಕ್ತಪಾತಕ್ಕೆ ನಾನು ಕಾರಣ ಅಂತ ನಿನಗೆ ತಪ್ಪು ಮಗನೇ. ದೇವಿ ನಿನಗೆ ಎಷ್ಟು ಇಷ್ಟ ಅಂತ ಯಾರಾದ್ರೂ ನಿನ್ನ ಕೇಳಿದ್ರೆ ನೀನು ಆಕಾಶ ತೋರಿಸ್ತೀಯ. ಮಗ ನಿಂಗೆಷ್ಟು ಇಷ್ಟ ಅಂತ ಯಾರಾದ್ರೂ ನನ್ನನ್ನು ಕೇಳಿದ್ರೆ ನಾನು ಕಣ್ಣನ್ನ ತೋರಿಸ್ತೀನಿ. ಅರ್ಥ ಮಾಡ್ಕೊ ನನ್ನ. ಮನೆಗೆ ಬಾ.